ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದು ಡೇ 2 ಪಾರ್ಟ್ 2 ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾರಿ, ಯಾಕಂದರೆ ಟೈಮ್ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ, ಸೊ ಅದಕ್ಕೆ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದ ತಕ್ಷಣ ಒಂದು ದರ್ಶನ ಆಗಿ ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡೋದಕ್ಕೆ ಅಂತ ಬಂದ್ವಿ. ನಮ್ಮೂರ ಕಡೆಯಿಂದ ಪರ ಮಾಡಿಸಿದ್ರು, ಸೊ ಅಲ್ಲೇ ಊಟ ಮಾಡಿಕೊಂಡು ಇನ್ನೊಂದು ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ಜನ ಅಂತೂ ಕಮ್ಮಿ ಜನ ಇದ್ದರು, ಸೊ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ನನಗೂ ಗೊತ್ತಿಲ್ಲ. ಇದನ್ನೆಲ್ಲ ಯಾರು ಬೇಕು ಅದು ದುಡ್ಡು ಕೊಟ್ಕೊಂಡು ಹೇಳ್ಸದ, ಅಂದರೆ ಅರ್ಸ್ಕೊಂಡಿರ್ತಾರಲ್ಲ ಅವರು. ಪಾಪು ನೋಡಿಗೆ ಆಗಲಿ ಇಲ್ಲಿ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಯಾವ ಟೋಪಿನೇ ಅದೇ ನಿನ್ನ ಹತ್ರ ಆಯ್ತಲ್ಲ. ಚಿನ್ನದ ತೇರು ನೋಡಬೇಕು ಅಂತ ಹೇಳಿ ಅಲ್ಲೇ ಸ್ಟೇ ಆಗಿದ್ವಿ ಬೆಟ್ಟದ ಮೇಲೇ. ಹಾಗೆ ಇಲ್ಲಿ ಕಡಲೆಪುರಿ ಪರಿಚಯ ಮಾಡ್ತಾಯಿದ್ರು ನಮ್ಮೂರ ಕಡೆಯಿಂದ ಹೇಳಿ. ನನಗೆ ಗೊತ್ತಿರಲಿಲ್ಲ ಇದು ಏನು ಎತ್ತ ಅಂತ ಹೇಳಿ. ನನಗೆ ಕಡಲೆಕಾಯಿ ಪರಿಚಯ ಅಂತ ಕೇಳಿದ್ದೀನಿ, ಕಡಲೆಪುರಿ ಪರಿಚಯ ಅಂತ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ಕಡಲೆಪುರಿ ಪರಿಚಯಲ್ಲಿ ಏನದು ಕಾಯಿ, ಹಸಿಕಾಯಿ ಕಟ್ ಮಾಡಿ ಹಾಕ್ತಾರೆ, ಕಜ್ಜಾಯ ಹಾಕ್ತಾರೆ, ಬೆಲ್ಲ ಹಾಕ್ತಾರೆ, ಈ ಥರ ಎಲ್ಲ ಹಾಕಿ ಎಲ್ಲರಿಗೂ ಹಂಚ್ತಾರೆ. ಅರ್ಸ್ಕೊಂಡಿರೋರು ಈ ಥರ ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ನೋಡಿ ನನಗೂ ಖುಷಿ ಆಯಿತು, ಯಾಕಂದರೆ ನಾನು ಫಸ್ಟ್ ಟೈಮ್ ಅಲ್ವ ನೋಡಿದ್ದು. ಸೊ ಚೆನ್ನಾಗಿತ್ತು. ಈ ಥರ ಎಲ್ಲ ಅರ್ಕೆ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಮಾಡ್ತಾಯಿರ್ತಾರೆ ಇದನ್ನೆಲ್ಲ. ಈ ಪಾದಯಾತ್ರೆ ಜರ್ನಿಯಿಂದ ಒಳ್ಳೊಳ್ಳೆ ಗುಡ್ ಥಿಂಗ್ಸ್ನ ಕಲ್ತಿದ್ದೀನಿ, ಹಾಗೆ ಗುಡ್ ಪೀಪಲ್ನ ಮೀಟ್ ಮಾಡಿದ್ದೀನಿ. ಅವ್ರ ಎಕ್ಸ್ಪೀರಿಯೆನ್ಸ್ನ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಊರಿಂದ ಅವರು ಪಾದಯಾತ್ರೆ ಬರ್ತಿರ್ತಾರೆ, ತುಂಬ ವರ್ಷಾನುಗಟ್ಲೆಯಿಂದ ಪಾದಯಾತ್ರೆ ಬರ್ತಿರ್ತಾರೆ. ತುಂಬಾ ಖುಷಿ ಆಯಿತು. ಇದು ನನಗೆ ಮೊದಲನೇ ಜರ್ನಿ ಆಗಿದ್ದರೂ ಕೂಡ ನನಗೆ ತುಂಬಾ ಖುಷಿಯಾಗಿದೆ. ಮತ್ತೆ ಮತ್ತೆ ಬರೋ ಆಸೆ ಆಗಿದೆ. ನೋಡೋಣ, ದೇವ್ರು ಕರ್ಸ್ಕೊಂಡ್ರೆ ಬಂದೇ ಬರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.